ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನೆಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ತುಂಬ ಸುಲಭ ವಿಧಾನದಲ್ಲಿ ಚಿಕನ್ ಗ್ರೀನ್ ಮಸಾಲ ಹೇಗೆ ಮಾಡೋದೆಂದು ತೋರಿಸ್ತಾ ಇದ್ದೇನೆ. ಸುಲಭ ವಿಧಾನದಲ್ಲಿ ಮಾಡುವಂತಹ ರೆಸಿಪಿ ಇದು. ಡಿಫ್ರೆಂಟ್ ಆಗಿದೆ ಸ್ವಲ್ಪ. ಖಂಡಿತ ಒಮ್ಮೆ ನೀವು ಸಹ ಟ್ರೈ ಮಾಡಿ ನೋಡಿ. ನೀರು ದೋಸೆ, ಅನ್ನ, ಚಪಾತಿ ಯಾವುದಕ್ಕೆ ಸಹ ಚೆನ್ನಾಗಿ ಹೊಂದಿಕೊಳ್ಳುವಂತಹ ಇದು ಚಿಕನ್ ರೆಸಿಪಿ. ನನ್ನ ಬೆಕ್ಕು ನೋಡಿ, ಚೀಕು ಚಿಕನ್ ಪೀಸಿಗಾಗಿ ಕಾಯ್ತಾ ಉಂಟು. ಹಾಕ್ತಾಳೆ ಯಾವಾಗ ಮಮ್ಮಿ ಅಂತ. ನೋಡಿ, ಇವನು ರಾಕ್ಸಿ ಅಂತ. ಸರಿ, ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. ನಾನು ಸಾಧಾರಣ ಒಂದೂವರೆ ಹಿಡಿಯಷ್ಟು ಆಗುವಷ್ಟು ಪುದೀನ ಸೊಪ್ಪು ತೆಗೆದುಕೊಂಡಿದ್ದೇನೆ. ಮತ್ತು 1.5 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ದಂಟು ಸಮೇತ ತೆಗೆದುಕೊಂಡಿದ್ದೇನೆ. ಸೊಪ್ಪು 2 ಫ್ರೆಶ್ ಆಗಿರಬೇಕು. ಮತ್ತು 10-12ರಷ್ಟು ಗೇರು ಬೀಜ, ದೊಡ್ಡ ತುಂಡು ಶುಂಠಿ, 10-12ರಷ್ಟು ಸಿಪ್ಪೆ ತೆಗೆದ ಬೆಳ್ಳುಳ್ಳಿ, ಕಾಯಿಮೆಣಸು ನಿಮಗೆ ಖಾರಕ್ಕೆ ನೋಡಿ ಹಾಕ್ಕೊಳ್ಬಹುದು. ಮತ್ತು ನಾನಿಲ್ಲಿ 4 ಕಾಯಿಮೆಣಸನ್ನು ತೆಗೆದುಕೊಂಡಿದ್ದೇನೆ. ಇದೆಲ್ಲವನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಬಬೇಕು ನಾವು. ತುಂಬ ಫೈನಾದಷ್ಟು ರುಚಿ ಜಾಸ್ತಿ. ಗೇರು ಬೀಜ ನಾನೊಂದು 12 ಹಾಕಿದ್ದೇನೆ, ಒಂದು 15 ಸಹ ಹಾಕ್ಕೊಳ್ಬಹುದು. ಒಂದು 3 ಟೇಬಲ್ ಸ್ಪೂನ್ನಷ್ಟು ನಾನು ಫ್ರೆಶ್ ಮೊಸರು ಹಾಕಿದ್ದೇನೆ. ಇದಕ್ಕೆ ಹುಳಿ ಇಲ್ಲದ ಮೊಸರು ಇದು. ತುಂಬ ಹುಳಿ ಇದ್ದರೆ ಸಹ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಇದೆಲ್ಲವನ್ನು ಮತ್ತು ಒಂದು 3 ಟೇಬಲ್ ಸ್ಪೂನ್ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು. ಇಲ್ಲೊಂದು ಅರ್ಧ ಕೆಜಿಯಷ್ಟು ನಾನಿಲ್ಲಿ ಚಿಕನ್ ತೆಗೆದುಕೊಂಡಿದ್ದೇನೆ. ನಾನಿಲ್ಲಿ ವಿದ್ ಸ್ಕಿನ್ನೇ ತೆಗೆದುಕೊಂಡಿದ್ದೇನೆ. ಇದು ಉಪ್ಪು ಮತ್ತು ಅರಸಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೋಡಿ, ನಾನು ಮಿಕ್ಸಿಯಲ್ಲಿ ಇದನ್ನು ಗ್ರೈಂಡ್ ಆಗಲಿಕ್ಕೆ ಅಂತ ಇಟ್ಟಿದ್ದೇನೆ. ಇದೀಗ ಚೆನ್ನಾಗಿ ನುಣ್ಣಗಾಗಿದೆ. ನೋಡಿ, ನಿಮಗೆ ಈಗ ತೋರಿಸ್ತಾ ಇದ್ದೇನೆ ನೋಡಿ. ಒಳ್ಳೆ ಫ್ರೆಶ್ ಸೊಪ್ಪು ತೆಗೆದುಕೊಂಡ್ರೆ ಒಳ್ಳೆ ಬಣ್ಣ ಬರ್ತದೆ ಮತ್ತು ರುಚಿ ಸಹ ಅಷ್ಟೇ ಚೆನ್ನಾಗಿರ್ತದೆ. ಹಾಗಾಗಿ ಫ್ರೆಶ್ ಸೊಪ್ಪನ್ನೇ ತೆಗೆದುಕೊಳ್ಳಿ. ನಾನೀಗ ಈ ಚಿಕನಿಗೆ ಇದನ್ನೆಲ್ಲವನ್ನು ಹಾಕ್ತಾ ಇದ್ದೇನೆ ನೋಡಿ. ಎಲ್ಲ ನಾವು ಒಂದೇ ಸಲ ಎಲ್ಲ ಹಾಕಿ ನಂತರ ಸ್ವಲ್ಪ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿಟ್ರೆ ಸಾಕಾಗ್ತದೆ. ನೋಡಿ, ಇದು ಅರ್ಧ ಲಿಂಬೆ ರಸ ಸಾಕಾಗ್ತದೆ. ಇದಕ್ಕೆ ಸ್ವಲ್ಪ ಮೊಸರು ಹಾಕಿದ್ದೇವೆ. ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು 1 ಗಂಟೆ ಅಥವಾ ಅರ್ಧ ಗಂಟೆ ತಕ್ಷಣ ಮಾಡೋದಾದರೆ ಇಡಬಹುದು. ಇಲ್ಲಾಂದರೆ ಹಿಂದಿನ ದಿನ ಎಲ್ಲ ರೆಡಿ ಮಾಡಿಟ್ಟು ಫ್ರಿಜ್ಜಲ್ಲಿಟ್ಟರೆ ಮರುದಿನ ಬೆಳಗ್ಗೆ 1/4 ಗಂಟೆ ಹೊರಗಿಟ್ಟು ನಂತರ ಇದನ್ನು ಬೇಯಿಸಬಹುದು. ನಾನಿದನ್ನೀಗ ಒಂದು ಅರ್ಧ ಗಂಟೆ ನೆನೆಯಲಿಕ್ಕೆ ಅಂತ ಇಡ್ತೇನೆ. ಈಗ ನಾನಿಲ್ಲಿ ನಂದಿನಿ ತುಪ್ಪ ತೆಗೆದುಕೊಂಡಿದ್ದೇನೆ. ಒಂದು 2 ಟೇಬಲ್ ಸ್ಪೂನ್ನಷ್ಟು ನಂದಿನಿ ತುಪ್ಪ. ಎಣ್ಣೆ ಹಾಕಿ ಸಹ ಮಾಡಬಹುದು, ಆದರೆ ತುಪ್ಪ ಹಾಕಿ ಮಾಡೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಸಿಗ್ತದೆ. ಅದಕ್ಕೋಸ್ಕರ ಮತ್ತೊಂದು 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೇನೆ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದ 1 ಕಪ್ಪಿನಷ್ಟು ಈರುಳ್ಳಿ ತೆಗೆದುಕೊಂಡಿದ್ದೇನೆ. ಅಂದರೆ ಒಂದು ದೊಡ್ಡ ಗಡ್ಡೆ ಈರುಳ್ಳಿ ತೆಗೆದುಕೊಂಡ್ರೆ ಸಾಕಾಗ್ತದೆ. ನೋಡಿ, ಇದನ್ನೀಗ ನಾವು ಗೋಲ್ಡನ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡಬೇಕು. ತುಪ್ಪದಲ್ಲಿ ಹುರಿಯೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ. ನೋಡಿ, ಈಗ ಬಣ್ಣ ಬದಲಾಗ್ತಾ ಉಂಟು ಈರುಳ್ಳಿದು. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ. ಒಳ್ಳೆ ಗೋಲ್ಡನ್ ಬ್ರೌನ್ ಬಂದ ಕೂಡಲೇ ಈ ಮ್ಯಾರಿನೇಟ್ ಆದ ಚಿಕನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ನೀರು ಹಾಕುವ ಅಗತ್ಯ ಇಲ್ಲ. ಈಗ ಅದು 7-8 ನಿಮಿಷ ನಾವು ಫ್ರೈ ಮಾಡಿದ ನಂತರ ಸ್ವಲ್ಪ ನೀರು ಬಿಡ್ತದೆ ಅದು. ನಾನೀಗ ಇದನ್ನು ಮೀಡಿಯಮ್ ಹೀಟಲ್ಲಿ ಫ್ರೈ ಮಾಡ್ತಾ ಇದ್ದೆ. ನೋಡಿ, ಇದೇ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಆಗಲಿ. ನೋಡಿ, ಈಗ 7-8 ನಿಮಿಷ ಆಯಿತು. ನಾನಿದನ್ನೀಗ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಅಂತ ಇಟ್ಟಿದ್ದೆ. ನಡುವೆ ಮುಚ್ಚಳ ತೆಗೆದು ನೋಡಬೇಕು. ಅರ್ಧ ಟೀ ಸ್ಪೂನ್ ರೋಸ್ಟ್ ಮಾಡಿದ ಜೀರಿಗೆ ಪುಡಿ ಹಾಕಿದ್ದೇನೆ ನಾನು. ನೋಡಿ, ಈಗ ಸ್ವಲ್ಪ ನೀರು ಆರಿದೆ. ಅಷ್ಟೇ ಅಲ್ಲ, ಚೆನ್ನಾಗಿ ಬೇಯ್ತಾ ಬರ್ತಾ ಉಂಟು. 50% ಅಷ್ಟು ಬೆಂದಿದೆ. ಈಗ ಇದಕ್ಕೆ ನಾನೀಗ 1 ಚಮಚದಷ್ಟು ಗರಂ ಮಸಾಲೆ ಪುಡಿ ಮತ್ತೊಂದು ಅರ್ಧ ಚಮಚದಷ್ಟು ಕರಿಮೆಣಸಿನ ಪುಡಿ ಹಾಕಿ ಮೆಲ್ಲ ಉರಿಯಲ್ಲಿ ಬೇಯಲಿಕ್ಕಿಡುವ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಬೇಕು. ಮೆಲ್ಲ ಉರಿಯಲ್ಲಿ ಮುಚ್ಚಳ ಮುಚ್ಚಿ ನಾನೀಗ ಇದನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಈಗ ಒಂದು 6-7 ನಿಮಿಷದ ನಂತರ ತೆಗೆದು ನೋಡಿದರೆ ಸ್ವಲ್ಪ ನೀರು ಸಹ ಬಿಟ್ಟಿದೆ. ಚಿಕನ್ ಸಹ ಬೆಂದ ಹಾಗೆ ಕಾಣ್ತದೆ. ಒಂದು ಸಲ ನಾನು ಚೆಕ್ ಮಾಡಿ ನೋಡ್ತೇನೆ ಚಿಕನ್ ಬೆಂದಿದೆಯಾ ಅಂತ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿ, ಚಿಕನ್ ರೆಡಿ ಆಯಿತು. ಇಷ್ಟು ದಪ್ಪ ಇದ್ದರೆ ಸಾಕು, ತುಂಬ ನೀರು ಸಹ ಆಗಬಾರ್ದು. ಇದು ಸ್ವಲ್ಪ ಇದರ ಮಸಾಲೆ ದಪ್ಪ ಇದ್ರೇ ಒಳ್ಳೆಯದಾಗೋದು. ನೋಡಿ, ರೆಡಿ ಆಯಿತು. ಖಂಡಿತ ನಿಮಗೆ ಇಷ್ಟ ಆಗ್ಬೋದು ಫ್ರೆಂಡ್ಸ್. ನೀವು ಸಹ ನಿಮ್ಮ ಮನೆಯಲ್ಲೊಂದು ಸಲ ನೀರು ದೋಸೆ ಮಾಡುವಾಗ ಟ್ರೈ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಬರ್ತದೆ ಅಂತ ನಿಮಗೆ ತಿಳಿತದೆ. ಕಮೆಂಟ್ ಬಾಕ್ಸಲ್ಲಿ ನೀವೇ ತಿಳಿಸ್ತೀರಿ. ಸರಿ, ಹಾಗಾದರೆ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.